ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ನಂತರ ಈಗ ಕಸ್ಟಡಿಗೂ ಕೂಡ ಪಡೆದುಕೊಂಡಿದ್ದಾರೆ. ರಾಜ್ಯಸಭೆಯಲ್ಲಿ ಇವತ್ತು ಅದು ಕೋಲಾಹಲವನ್ನೇ ಎಬ್ಬಿಸ್ತು ಆ ಸುದ್ದಿ. ಜೊತೆಗೆ ಈ ನಿನ್ನೆ ನಡೆದಂತಹ ಪ್ರಕರಣ ಇವತ್ತಿನ ಬೆಳವಣಿಗೆ ಏನ್ ಪಡೆದುಕೊಳ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ರಿಪೋರ್ಟ್ ಇದೆ, ನೋಡ್ಕೊ ಬರೋಣ. ಲೋಕಸಭೆಯಲ್ಲಿ ಬಹುದೊಡ್ಡ ಭದ್ರತಾ ಲೋಪ, ಆರೋಪಿಗಳ ವಿರುದ್ಧ ಯುಎಪಿಎ ಅಸ್ತ್ರ. ಲೋಕಸಭೆಯಲ್ಲಿ ಭದ್ರತೆಯನ್ನ ಉಲ್ಲಂಘಿಸಿ ಇಡೀ ದೇಶದಲ್ಲಿ ಆತಂಕ ಸೃಷ್ಟಿ ಮಾಡಿದಂತಹ 4 ಮಂದಿ ಆರೋಪಿಗಳ ವಿರುದ್ಧ ದೆಹಲಿ ಕ್ರೈಂ ಬ್ರಾಂಚ್ ಪೊಲೀಸರು ಯುಎಪಿಎ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಪ್ರಕರಣ ಸಂಬಂಧ ಎಫ್ಐಆರ್ ದಾಖಲಿಸಿರುವಂತಹ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸರು ಯುಎಪಿಎ ದೇಶದ್ರೋಹದಂತಹ ಗಂಭೀರ ಆರೋಪದ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಆರೋಪಿಗಳಾದಂತಹ ಮನೋರಂಜನ್, ಸಾಗರ್ ಶರ್ಮಾ, ನೀಲಂ ಕೌರ್, ಅಮೂಲ್ ಶಿಂದೆ ದೇಶದ್ರೋಹದ ಕೇಸ್ ಸೇರಿ ಹಲವು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಇನ್ನು ಪೊಲೀಸ್ ಮೂಲಗಳ ಪ್ರಕಾರ ಸಂಸತ್ತಿನ ಭದ್ರತಾ ಲೋಪ ವಿಚಾರ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೆಕ್ಷನ್ 120B, ಸೆಕ್ಷನ್ 422, ಸೆಕ್ಷನ್ 153, ಸೆಕ್ಷನ್ 186, ಸೆಕ್ಷನ್ 353 ಅಡಿ ಎಫ್ಐಆರ್ ದಾಖಲು ಮಾಡಲಾಗಿದೆ. 4 ಜನರ ಜೊತೆಗೆ ವಸತಿಗೆ ಅವಕಾಶ ನೀಡಿದ ಆರೋಪದ ಅಡಿಯಲ್ಲಿ ವಿಕ್ಕಿ ಮತ್ತು ಅವನ ಹೆಂಡತಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಪಟಿಯಾಲ ಕೋರ್ಟ್ ಮುಂದೆ ಹಾಜರು, ಆರೋಪಿಗಳು ವಶಕ್ಕೆ. ಇನ್ನು ನಿನ್ನೆ ಬಂಧಿಸಲಾಗಿರುವಂತಹ ಮನೋರಂಜನ್, ಸಾಗರ್ ಶರ್ಮಾ, ನೀಲಂ ಕೌರ್, ಅಮೂಲ್ ಶಿಂದೆಯನ್ನ ಇವತ್ತು ಪಟಿಯಾಲ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದು ಗಂಭೀರ ಸ್ವರೂಪ ಪ್ರಕರಣವಾಗಿದ್ದು ಆಳವಾಗಿ ತನಿಖೆ ಮಾಡೋದಕ್ಕೆ ಸಮಯ ಬೇಕು ಅಂತ ಪೊಲೀಸರ ಪರ ವಕೀಲ ಕೋರ್ಕೊಂಡಿದ್ದಾರೆ. ಇನ್ನು ಇದಕ್ಕೆ ಸ್ಪಂದಿಸಿರುವಂತಹ ಕೋರ್ಟ್ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸರ್ಕಾರ ಗಮನ ಸೆಳೆಯಲು ಭದ್ರತಾ ನಿಯಮ ಉಲ್ಲಂಘನೆ. ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರ ಮುಂದೆ ಆರೋಪಿಗಳು ಹಲವು ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ. ವಿವಿಧ ವಿಚಾರಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶ ಇಟ್ಕೊಂಡು ಈ ಭದ್ರತಾ ಉಲ್ಲಂಘನೆ ಮಾಡಿದ್ದೀವಿ. ನಿರುದ್ಯೋಗ, ರೈತರ ತೊಂದರೆಗಳು ಮತ್ತು ಮಣಿಪುರ ಹಿಂಸಾಚಾರದಂತಹ ಸಮಸ್ಯೆಗಳಿಂದ ಅವರು ಅಸಮಾಧಾನಗೊಂಡಿದ್ದಾರೆ ಅಂತ 4 ಆರೋಪಿಗಳು ಪೊಲೀಸರಿಗೆ ತಿಳಿಸಿದ್ದಾರೆ. ಇನ್ನು ಈ ವಿಚಾರಗಳ ಬಗ್ಗೆ ಸಂಸದರು ಚರ್ಚೆ ನಡೆಸುವಂತೆ ಅವರು ಗಮನ ಸೆಳೆಯೋದಕ್ಕೆ ಬಣ್ಣದ ಹೊಗೆಯನ್ನ ಬಳಸಿದ್ದಾರೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ನಮ್ಮ ಉದ್ದೇಶ ಆಗಿತ್ತು ಅಂತ ಆರೋಪಿಗಳು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಅಧಿವೇಶನದಲ್ಲೂ ಇಂತಹ ಪ್ರಯತ್ನಕ್ಕೆ ಯತ್ನಿಸಲಾಗಿತ್ತು ಅಂತ ಒಪ್ಪಿಕೊಂಡಿದ್ದಾರೆ. ಇನ್ನು ಪ್ರಾಥಮಿಕ ಮಾಹಿತಿಯನ್ನ ನಂಬದಂತಹ ಪೊಲೀಸರು ಹೆಚ್ಚಿನ ತನಿಖೆ ಮಾಡೋದಕ್ಕೆ ತಯಾರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಆರೋಪಿಗಳ ಮೊಬೈಲ್ ಫೋನ್ಗಳನ್ನ ಪರಿಶೀಲನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದರೆ ಅವರ ಎಲ್ಲಾ ಮೊಬೈಲ್ ಫೋನ್ಗಳು ಆರೋಪಿಗಳಲ್ಲಿ ಒಬ್ಬನಾದಂತಹ ಲಲಿತ್ ಜಾ ಬಳಿ ಇದ್ದು ಆತ ಎಸ್ಕೇಪ್ ಆಗಿದ್ದಾನೆ. ಸಾಕ್ಷ್ಯವನ್ನ ನಾಶಪಡಿಸೋದಕ್ಕೆ ಲಲಿತ್ ಮೊಬೈಲ್ ಫೋನ್ಗಳೊಂದಿಗೆ ಪರಾರಿಯಾಗಿರಬಹುದು ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಆತನಿಗಾಗಿ ಪೊಲೀಸರು ಹುಡುಕಾಟ ಕೂಡ ಆರಂಭಿಸಿದ್ದಾರೆ. ಭದ್ರತಾ ವೈಫಲ್ಯ, 8 ಮಂದಿ ಅಮಾನತು. ಇನ್ನು ಸಂಸತ್ನಲ್ಲಿ ಕಲಾಪ ನಡೆಯುತ್ತಿದ್ದಾಗಲೇ ಎದುರಾದಂತಹ ಭದ್ರತಾ ಲೋಪಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆ ಸಚಿವಾಲಯ 8 ಮಂದಿ ಭದ್ರತಾ ಸಿಬ್ಬಂದಿಯನ್ನ ಅಮಾನತು ಮಾಡಿದೆ. ಅಲ್ಲದೆ ಭದ್ರತೆಯನ್ನ ಹೆಚ್ಚಿಸಿದ್ದು ಇನ್ಮುಂದೆ ಶೂ ಅನ್ನ ಕಡ್ಡಾಯವಾಗಿ ಚೆಕ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸಿದ ಆರೋಪ, ಲೋಕಸಭೆಯಲ್ಲಿ 15 ಸಂಸದರು ಅಮಾನತು. ಇನ್ನು ಪ್ರಕರಣ ರಾಜಕೀಯ ತಿರುವು ಪಡ್ಕೊಂಡಿದೆ. ಪ್ರಕರಣದ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಮಾತನಾಡಬೇಕು, ಪ್ರತಾಪ್ ಸಿಂಹ ರಾಜೀನಾಮೆ ಕೊಡಬೇಕು, ಜೊತೆಗೆ ತನಿಖೆಗೆ ಮಾಹಿತಿ ನೀಡಬೇಕು ಅಂತ ಒತ್ತಾಯಿಸಿ ಇಂಡಿಯಾ ಒಕ್ಕೂಟದ ಸಂಸದರು ಪ್ರತಿಭಟನೆ ನಡೆಸಿದರು. ಆದರೆ ಪ್ರತಿಭಟನೆ ವೇಳೆ ನಿಯಮ ಉಲ್ಲಂಘಿಸಿದ ಆರೋಪದ ಮೇಲೆ ಅಧಿವೇಶನ ಮುಕ್ತಾಯಗೊಳ್ಳುವ ತನಕ 15 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಲೋಕಸಭೆಯ 14 ಸಂಸದರು, ರಾಜ್ಯಸಭೆಯ ಓರ್ವ ಸಂಸದನನ್ನ ಅಮಾನತು ಮಾಡಲಾಗಿದೆ. ಕನಿಮೋಳಿ, ಮಾಣಿಕಂ, ಟ್ಯಾಗೋರ್, ಪಿಆರ್ ನಟರಾಜನ್, ವಿಕೆ ಶ್ರೀಕಂಠಂ, ಬೇನಿ ಬಹನ್, ಕೆ ಸುಬ್ರಹ್ಮಣ್ಯಂ, ಎಸ್ಆರ್ ಪ್ರತಿಬಸ್, ಎಸ್ ವೆಂಕಟೇಶನ್, ಮೊಹಮ್ಮದ್ ಜಾವೇದ್, ಟಿಎನ್ ಪ್ರತಾಪನ್, ಹೈಬಿ ಈಡನ್, ಎಸ್ ಜ್ಯೋತಿಮಣಿ, ರಮ್ಯಾ ಹರಿದಾಸ್ ಮತ್ತು ಡೀನ್ ಕುರಿಯಾಕೋಸ್ ಅವರನ್ನ ಅಮಾನತು ಮಾಡಲಾಗಿದೆ. ಸಂಸತ್ ಭವನದಲ್ಲಿ ಏನು ಘಟನೆ ನಡೆದಿದೆ, ಆ ಘಟನೆ ಇದು ಅತ್ಯಂತ ದುರ್ದೈವ ಮತ್ತು ಇದು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಿನ್ನೆ 2 ಗಂಟೆಗೆ ಸದನ ಶುರು ಆಯಿತು. ವಾಪಸ್ 15-20 ನಿಮಿಷ ಸದನ ನಡೆದ ನಂತರ ಇಲ್ಲ ಮೊದಲು ವಿಷಯವನ್ನು ಎತ್ತುವಂತ ಪ್ರಯತ್ನ ಮಾಡಿದ್ರು. ಆ ಸ್ಪೀಕರ್ ಅವರು ಸ್ಪಷ್ಟನೆ ಕೊಟ್ಟರು, ಅದರ ಬಗ್ಗೆ ನಾವು ಎಂಕ್ವೈರಿ ಮಾಡ್ತೀವಿ ಮತ್ತು ನಿಮ್ಮೆಲ್ಲರ ಸಲಹೆಯನ್ನು ಪಡಿತೀವಿ ಅಂತ ತಕ್ಷಣ ಪುನಃ ಗಲಾಟೆಯನ್ನು ಶುರು ಮಾಡಿದ್ರು. ಅವಾಗೂ ನಾವು ಪುನಃ ಅವರಿಗೆ ರಿಕ್ವೆಸ್ಟ್ ಮಾಡಿ ಮೀಟಿಂಗ್ ಕರೆದು, ಮೀಟಿಂಗ್ದಲ್ಲಿ 4 ಗಂಟೆಗೆ ಮೀಟಿಂಗ್ ಕರೆದು ಎಲ್ಲಾ ವಿವರಗಳನ್ನು ಹೇಳಿದ್ವಿ. ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ಪುನಃ ಅದನ್ನು ಮುಂದುವರೆಸಿದ್ದಾರೆ. ಸ್ಪೀಕರ್ ಅವರ ಆದೇಶವನ್ನ ಈ ಹಿಂದೆ ಯಾವ ರೀತಿ ಮಾಡಿದ್ರು ಬಹಳ ಗಂಭೀರವಾಗಿ ತೆಗೆದುಕೊಂಡು ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುವಂತೆ ನೋಡಿಕೊಳ್ಳುವಂತ ಕೆಲಸವನ್ನು ಸರ್ಕಾರ ಮಾಡ್ತದೆ. ಅದೇನೇ ಇರಲಿ, ದೇಶದ ಭದ್ರತೆಯ ವಿಚಾರದಲ್ಲಿ ಈಗ ರಾಜಕೀಯ ಶುರು ಆಗಿರೋದು ನಿಜಕ್ಕೂ ವಿಪರ್ಯಾಸ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.